ಯಾರು ಮೋಸ ಆಡಂಗಿಲ್ಲ. 5,000 ರೂಪಾಯಿಗಳ ನಗದು ಬಹುಮಾನ. ಏನಾರ ಆಗ್ತಿದ್ಯಾ? ಏನಿಲ್ಲ, ತಿನ್ನಂಗ ಆಗ್ತಾ ಇದೆ. ಇನ್ನೊಂದು ಒಂದು ಪೀಸ್ ತಿನ್ನುವ ಅನಿಸ್ತದೆ. ಡೌ ಮಾಡ್ಬೇಡ, ಕಣ್ಣಲ್ಲಿ ಉರಿತಾರ, ಕಿವಿ ಉರಿ ಬಂದ್ಬಿಡ್ತು. ನಿತೀಶ್ ಅವ್ರ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡು ಇದು ಆಯುರ್ವೇದಿಕ್ ಚಿಪ್ಸ್ ಅಂತ ಹೇಳಿದೀವಿ. ಕಕ್ತಾವ್ ನಾವೇನು ಕಕ್ಬೇಡ ಕಣ, ಆಗಲ್ಲ ಗುರು, ಆಗಲ್ಲ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಗ್ಲೇ ತಮ್ಮನೇಲ್ ನೋಡಿದ್ದೀರಾ. ಬಹು ದಿನಗಳ ನಂತರ ನನ್ನ ಚಾನಲ್ ನಲ್ಲಿ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಹೊರಟಿದ್ದೀನಿ. ಅದು ನಮ್ಮ ಕೆಸಾಪುರದ ಐಕ್ಳ ಜೊತೆ ಒಂದು ಸೋಲೋ ಚಿಪ್ಸ್, ಡೆಡ್ಲಿ ಸ್ಪೈಸಿ ಕೊರಿಯನ್ ಚಿಪ್ಸ್ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ಚಾಲೆಂಜ್ ಅಲ್ಲ, ಅಮ್ಮನ ಜೊತೆ ಒಂದ್ಸತಿ ಪ್ರಾಂಕೋಗೋಸ್ಕರ ಯೂಸ್ ಮಾಡಿದೆ ಅಷ್ಟೇ ಈ ಚಿಪ್ಸ್ ನ. ಬಟ್ ಈಗ ನಮ್ಮ ಐಕ್ಳ ಜೊತೆ ಒಂದು ಚಾಲೆಂಜ್ ವಿಡಿಯೋನೇ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಕಂಟೆಸ್ಟೆಂಟ್ ಗಳೆಲ್ಲ ಬರ್ತಾರೆ. ಅಷ್ಟರಲ್ಲಿ ನಾನು ಮತ್ತೆ ಅಶ್ವಥ ಇಬ್ರು ಹೋಗಿ ಕೆಲವೊಂದು ಐಟಮ್ಗಳನ್ನ ತಗೊಬರ್ಬೇಕು. ಅದಕ್ಕೋಸ್ಕರ ಈಗ ಹೊರಟಿದೀವಿ. ಈ ಚಾಲೆಂಜ್ ನ ಸ್ಕಿಪ್ ಮಾಡದೆ ನೋಡಿ, ದಯವಿಟ್ಟು ಬಾಯ್ಸ್ ಎಲ್ಲ ಸೇರ್ಕೊಂಡ್ ಮಾಡಿರ್ತೀವಿ. ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. ಇಲ್ಲಿ ಬಂದು 1 kg ಚಿಕನ್ 1 kg ಮಟನ್ ಬೇಕು ಅಂತ ಕೇಳ್ತಾವನೆ ಬೇಕರಿಗೆ ಬಂದು. ಚಿಕನ್ ಮಟನ್ ಬಿಟ್ರೆ ಯಾವ ಜ್ಯೂಸ್ ಬೇಕಣ್ಣ? ಯಾವ ಜ್ಯೂಸ್ ಕುಡಿತೀಯ? ಬೇಕ್ರಿಗೆ ಬಂದಿದ್ದೀನಿ. ಜ್ಯೂಸ್ಗಳು ತಗೊಳ್ಳೋಣ, ಸ್ವಲ್ಪ ಸ್ವೀಟ್ ಐಟಮ್ಗಳು ತಗೊಳ್ಳೋಣ ಅಂತ, ಟೆಂಪ್ಟ್ ಮಾಡೋಣ ಅವ್ರಿಗೆ ಅಂತ. ನೋಡೋಣ ಯಾವ್ಯಾವ ಜ್ಯೂಸ್ ಅಣ್ಣ. ಅರ್ಧ ಲೀಟರ್ ಯಾವ್ಯಾವ ಜ್ಯೂಸ್ ಐತೆ ಎಲ್ಲ ಕೊಟ್ಬಿಡಿ ಅಣ್ಣ. ಫಾಂಟಾ, ಸ್ಪ್ರೈಟ್, 2 ಮಾಜಾ, ಐಸ್ ಕ್ರೀಮು ಮತ್ತು ವಾಟರು, ಕೇಕ್ ಇಷ್ಟು ತೊಗೊಂಡಿದ್ದೀವಿ. ಸಾಕಾ? ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡೋರು ನೀವು. ನಿಮ್ಗೆ ಏನು ಬೇಕೋ ಎಲ್ಲ ತಗೊಳ್ಳಿ. ನಾನು ಮಾಡಲ್ಲ, ನಾನು ರೆಫ್ರಿ ಅಷ್ಟೇ. ಅದು ಚಾಕ್ಲೇಟೇ ತಗೊಂಡವನೇ ಗೈಸ್, ಐಸ್ ಕ್ರೀಮ್ ಬೇಕು ಅಂತ. ನೀನು ಬೇಡವಾ? ಇಬ್ರು ಕಾಯ್ಕೊಂಡು ಸ್ನಾನ ಮಾಡ್ಕೊಂಡು ಪೌಡರ್ ಹಾಕೊಂಡು ಫ್ರೆಶ್ ಆಗೋರು ಎವಿಡೆಗೋಸ್ಕರ. ಮನೆ ಸೋಫಾ ಇಲ್ಲಿದ್ದು ಸೋಫಾನ ಈಗ ಈಚೆಗಡೆ ತಗೋಯ್ತಾ ಇದ್ದೀವಿ. ಬಿಕಾಸ್ ಈಚೆಗಡೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಗಲ್ಲ ಹೋಗಲ್ವಾ? ಹಿಂಗೆ ಫುಲ್ ಬೆಂಡ್ ಮಾಡಿ. ಹಾಂ, ಫುಲ್ ಬೆಂಡ್ ಮಾಡ್ಬಿಟ್ಟು ಎತ್ಕೋಗಿ. ತಡೆಯಲ್ಲ ಕಣ, ಎತ್ಕೋಗು. ಕಂಟೆಸ್ಟೆಂಟ್ ನಂಬರ್ 1, ಕಂಟೆಸ್ಟೆಂಟ್ ನಂಬರ್ 2, ಕಂಟೆಸ್ಟೆಂಟ್ ನಂಬರ್ 3, ಕಂಟೆಸ್ಟೆಂಟ್ ನಂಬರ್ 4. ಗೈಸ್, ನಮ್ಮ ಬಂಗಾರಿ ಬಂದಿದ್ದಾರೆ. ಪದ್ದು ಹಾಯ್ ಮಾಡಪ್ಪ. ಏನು ಅನ್ಸ್ತೈತಿ ಇದೆಲ್ಲ ಇಟ್ಟಿರೋದು ನೋಡಿದ್ರೆ? ಗೊತ್ತಿಲ್ವಾ? ಈಗ ಒಂದು ಗೇಮ್ ಮಾಡಿಸ್ತೀನಿ ನಿಮ್ಮ ಮಾಮದಿರಿಗೆ, ನಿಮ್ಮ ಅಪ್ಪಂಗೆ, ಎಲ್ಲರಿಗೂ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ಮ ಅಕ್ಕ ಬಂದಿದ್ದಾರೆ ನೋಡೋಕ್ಕೆ ಹೆಂಗೆ ತಿಂತಾರೆ, ಏನು ಮಾಡ್ತಾರೆ ಅಂತ. ಏನಕ್ಕ ಸಮಾಚಾರ? ಇವರೇ ಗೈಸ್ ನಮ್ಮ ಪದ್ದು ಅವರ ಅಮ್ಮ, ನಮ್ಮ ವೆಂಕಟೇಶ್ ಮಾಮವರ ಹೆಂಡ್ತಿ. ಸೊ ಗೈಸ್, ಈಗ ಚಾಲೆಂಜ್ ಸ್ಟಾರ್ಟ್ ಮಾಡುವ ಸಮಯ. ಚಾಲೆಂಜ್ ಏನು ಅಂತ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಅಂತ. ರೆಡಿನಾ ವಾಯ್ಸ್? ರೆಡಿ. ಅಕ್ಷಯ್, ಅಶ್ವಥ್, ವೆಂಕಟೇಶ್ ಅಂಡ್ ನಿತೀಶ್ 4 ಜನ ಕಂಟೆಸ್ಟೆಂಟ್ಗಳು. ಅವ್ರಿಗೆ 4 ನಿಮಿಷ ಟೈಮ್ ಕೊಡ್ತೀನಿ. ನಾನು ಒಂದು ಪೀಸ್ನ ಝೋಲೋ ಚಿಪ್ಸ್ನ ಡಿವೈಡ್ ಮಾಡಿ 4 ಪಾರ್ಟ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟ್ ಕೊಡ್ತೀನಿ. ಆ ಪಾರ್ಟ್ನ ಅವರು ಬಾಯಲ್ಲಿ ಕಚ್ಚಿ ತಿನ್ಬೇಕು, ನಾಲ್ಗೆ ಮೇಲೆ ಇಟ್ಕೊಂಡು ನುಂಕಬಾರ್ದು. ಆ್ಯಂಡ್ ಅದನ್ನ ಅವ್ರು 4 ನಿಮಿಷದೊಳಗಡೆ ನೀರು, ಇಲ್ಲಿರೋ ಸಾಫ್ಟ್ ಡ್ರಿಂಕ್ಸು, ಕೇಕು, ಐಸ್ ಕ್ರೀಮು ಏನೇನಿದೆ ಅದನ್ನ ಯಾವ್ದನ್ನೂ ಯೂಸ್ ಮಾಡಿದ್ರೆ 4 ನಿಮಿಷ ಅವ್ರೇನಾರ ವಿಸ್ಟ್ಯಾಂಡ್ ಆದ್ರೂ, ನೀರು ಏನು ಕುಡಿಲಿಲ್ಲ ಅಂತಂದ್ರೆ ಅವ್ರಿಗೆ ಬಹುಮಾನ ವಿತರಣೆ ಇರುತ್ತೆ. ಏನ್ ಪ್ರೈಸ್ ಇದೆ? ಏನ್ ಗೆಸ್ಟ್ ಮಾಡಿ. ಮನೆಗೆ ಕೊಡ್ತೀಯಾ? ನನಗೆ ಇದಕ್ಕೆ ಗೆಸ್ ಮಾಡಿ ಅಂತ ಹೇಳಿದ್ರೆ ನಾವು ಗೆಸ್ ಮಾಡೋದಪ್ಪ. ಸೊ ಗೈಸ್, ಗೆದ್ದವ್ರಿಗೆ 5,000 ರೂಪಾಯಿಗಳ ನಗದು ಬಹುಮಾನಗಳು ಸಿಕ್ಕಿದೆ. ನೋಡಿ ಗೈಸ್, ಈ ತರ ಎಲ್ಲ ಮಾಡಿದ್ರೆ ಏನ್ ಮಾಡೋಣ? ಇನ್ನೂ ತಿಂದೇ ಇಲ್ಲ. ಇದು ನಾನು ಡಿವೈಡ್ ಮಾಡಿರೋದು. ಈ 4 ಪಾರ್ಟ್ 4 ಜನಕ್ಕೆ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಒಂದು ಅಂದಾಜಲ್ಲಿ ಡಿವೈಡ್ ಮಾಡಿದ್ದೀನಿ. ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಪಾರ್ಟ್. ಕಂಟೆಸ್ಟೆಂಟ್ ಒಂದರಿಂದ ಕುಟ್ಕೊಬರ್ಬೇಕು. ಈಗ ಕೈಯಲ್ಲಿ ಇಟ್ಕೊಳ್ಳಿ. 4 ಕಾಳು ಒಂದೇ ಸರಿ ಹಾಕ್ಬೇಕು. ಕೈಯಲ್ಲಿ ಇಟ್ಕೊಳ್ಳಿ. ಮುಂದೆ ಇಟ್ಕೋತೀನಿ ಬಿಡು. ಇದೆ ಎಲ್ಲ ಚಿಕ್ಕದೇ ಇದು. ಎಲ್ಲ ಇಟ್ಕೋಬೇಕು. ಹಂಗೇನಿಲ್ಲ, ಎಲ್ಲ ಒಂದೇ ಸತಿ ಹಾಕೊಳ್ಳೋದು.
ಒದ್ರು ಮಗ ನಾನ್ ಬಟ್ಟೆಗೆ ಸಿಟ್ಬಿಡ್ತೀನಿ. ಜನ ಕಂಟೆಸ್ಟೆಂಟ್ಗಳ ಕೈಯಲ್ಲಿ ಅವ್ರವ್ರಿಗೆ ಸೇರ್ಬೇಕಾಗಿರೋ ಜೋಲೋ ಚಿಪ್ಸ್ ನ ಕೊಟ್ಟಿದ್ದೀನಿ. ಡಿವೈಡ್ ಮಾಡಿ, ಯಾರು ಮೋಸ ಆಡಂಗಿಲ್ಲ. 5,000 ರೂಪಾಯಿಗಳ ನಗದು ಬಹುಮಾನ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಿಯತ್ತಾಗಾಡ್ಬೇಕು ಎಲ್ಲರೂ. ನಾನು ರೆಡಿ, ಗೋ 1 2 3 ಸ್ಟಾರ್ಟ್ ಅಂತ ಅಂತೀನಿ. ಅವಾಗ ಬಾಯಿಗೆ ಹಾಕಬೇಕು. ಟೈಮರ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ಟಾರ್ಟ್ ಮಾಡುವ ಸಮಯ. ರೆಡಿ, ಸ್ಟಾರ್ಟ್. ಕಡಿಬೇಕು, ಯಾರು ಇದ್ ಮಾಡಂಗಿಲ್ಲ. ಹಾ ರೆಡಿ. ಏನಾಗ್ತಿದೆ? ಏನಾರು ಆಗ್ತಿದ್ಯಾ? ಏನಿಲ್ಲ, ತಿಂದಂಗ ಆಗ್ತಾ ಇದೆ. ಇನ್ನೊಂದು ಒಂದು ಪೀಸ್ ತಿನ್ನುವ ಅನಿಸ್ತದೆ. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ. ತಗೊಳ್ಳಿ ಹಂಗಾರೆ. ಘಾಟಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಗೊಳ್ಳಿ. ಅಶ್ವತ್ಥಣ್ಣನ ಸೌಂಡ್ ಜಾಸ್ತಿ ಐತ್ ಕಣಪ್ಪ ಇವಾಗ. ಇವಾಗ ಲೈಟ್ ಹಾಕಿ ಕೊಡಿತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚುಟ್ಟು ಅಂತ 2 ಸರಿ ಆಗ್ತಾ. ಗಂಡೆಲ್ಲ ರೆಡ್ ಆಯ್ತು ಗೈಸ್. ಗಂಡಲ್ಲಿ ನೀರ್ ಕಿತ್ಕೊತೈತೆ. ಯಾಕಣ ಏನಾಯ್ತು? ಏನಿಲ್ಲ, ಕಿಕ್ ಕೊಡಿತಾರೆ. ಬಸ್ ಕಿಕ್ ಹೊಡಿತದೆ, ಕಿಕ್ ಹೊಡಿತದೆ. ಜ್ಯೂಸ್ ಬೇಕಾ ಮಚ್ಚ? ಬೇಡ, ಇನ್ನೂ ಸ್ವಲ್ಪ ತಡೀತೀನಿ. ಜ್ಯೂಸು ಒಂಚೂರು ಓವರ್ ಆಕ್ಟಿಂಗ್. ಕಣ್ಣಲ್ಲಿ ನೀರು ಬಂದೈತೆ ಅವರೇ. ಏಕೆ ಕರೆಕ್ಟಾಗಿ ಹೇಳು. ಕಣ್ಣಲ್ಲಿ ಉಳಿತಾರೆ, ಕಿವಿ ಉರಿ ಬಂದ್ಬಿಡ್ತು. ಕಿವಿ ಒಂಥರ ಆಯ್ತು ಕಣ, ಒಂಥರ ಆಯ್ತು ಅದು ಕಿವಿ. ಡೌ ಮಾಡ್ತಾವ್ರ ಇಲ್ಲ? ಆಯ್ತಾಯ್ತು, ಕರೆಕ್ಟಾಗಿ ಹೇಳ್ರು. ನಿಜವಾಗ್ಲೂ ಕಿಕ್ ಹೊಡಿತೈತೆ, ಕಿಕ್ ಹೊಡಿತದೆ. ಬಿಡಕಾಯ್ತಾರ ತಸ ನೀರ್ ನೋಡೋದ ಹೆಂಗ್ ತೊಟ್ಟಿಕ್ತಾ ಬಾಯಲ್ಲ. ಕರ ಹೊಡಿತದ. ಕಿವಿ 5,000 ಕಿವಿ ಕೊಂಟಾಯ್ತು ಕರ. 5,000 5,000 ಬೇಡ, 5 ರೂಪಾಯಿ ಬೇಡ. ಜ್ಯೂಸ್ ಕುಡಿ. ಮೀಟರ್ ಬೇಕು. ಗೈಸ್, ಇನ್ನು 1 ನಿಮಿಷ 30 ಸೆಕೆಂಡ್ಗಳು ಬಾಕಿ. 37 ಸೆಕೆಂಡ್. ಅಣ್ಣ ಏನನ್ಸ್ತೈತೆ? ಆಯ್ತಲ್ಲಪ್ಪ. ಹಾ ಅಪ್ಪ ಆಗಲ್ಲ ಕಣ ತಿನ್ನಕ್ಲು. ಅಣ್ಣ ಇದ್ದ ಒಳ್ಳೆ ಕಿಕ್ ಕೊಡ್ತಾರೆ. ಏನ್ ಕಿಕ್ ಅಣ್ಣ? ಎಣ್ಣೆ ಕಿಕ್ಕು. ತಲೆ ರಂಗ್ ಹೊಡಿತಾರೆ. ರಂಗ್ ಅಕ್ಕ, ಇದು ಆನ್ ಮಾಡಕ್ ಹಂಗೆ ಬದ್ದು ಹೆಂಗಾಡ್ತಾವ್ರೆ. ನೈಸ್. ಆಯ್ತಾರ. ಏ ಅಣ್ಣ ತಗೊಳ್ಳಿ, ಇಲ್ಲಿ ಸ್ಪ್ರೈಟ್ ಇದೆ, ನೀರಿದೆ, ಜ್ಯೂಸ್ ಇದೆ. ಪಾಂಡ ಕುಡಿತೀರಿ, ಸೈಡ್ ಬೇಡ. ಪಾಂಡ ಕುಡೀರಿ, ನೀರು ಕುಡೀರಿ ಫಸ್ಟು. ಕಣ್ಣು ಅಣ್ಣ. ಲೋ ಬೇಡ ಕಣ, ಕುಡ್ದ್ಬಿಡ ಗೈಸ್. ಆಗಲ್ಲ ಅವನಿಗೆ. ಮಕ್ಕ ತೊಳ್ದ ಬಾಯಿಗೆ ನೀರ್ ಹಾಕೊಂಡ. ಕುಡ್ಕೊಬಿಡ್ತೀನಿ ಈಗ. ಪಾಂಡ ಕುಡ್ಬಿಡಿ ಗೈಸ್. ನಮ್ಮ ಮಾವರ್ ಕಣ್ಣಲ್ಲ ನೀರು. ಆಯ್ತಲ್ವ? ಸೋಲ್ ಒಪ್ಕೋತಿದ್ಯಾ? ಇನ್ 28 26 ಆಗಲ್ಲ ಗುರು. ಆಗಲ್ಲ ಗುರು. ಲೋ ಸ್ಪ್ರೈಟ್ ಕುಡಿದ್ರೆ ಇನ್ನೂ ಜಾಸ್ತಿ ಆಯ್ತದೆ ಗೈಸ್. ಒಬ್ಬ ವಿಕೆಟ್ ಗಾನ್. ಅಣ್ಣ ನೀನ ಗೆದ್ದಿದ್ದಣ್ಣ. ಗೆದ್ದೆ ಅಂದ್ರು ಖುಷಿ ಆಯ್ತಲ್ಲ. ಗೈಸ್, ನಮ್ಮ ಮಾವರು ಗೆದ್ದಿದ್ದಾರೆ. ಅಣ್ಣ ಬದ್ದು, ನಿಮ್ಮ ಅಪ್ಪ ಗೆದ್ರು, ಹೆಂಗ್ ಖುಷಿನಾ? 5,000 ಕಡೆ. ಈಗ ವಿಡಿಯೋ ಮುಂದೆನೆ 5,000 ಕೊಡು. 5,000 ಕೊಡುವ. ಚಾಲೆಂಜ್ ಅಲ್ಲಿ ಹೇಳಿದ್ದು ಏನಂತ? ವಿಡಿಯೋ ಮುಂದೆನೆ ಕೊಡು. 5,000 ಕೊಡು ಅಂತ. ವಿಡಿಯೋ ಮುಂದೆನೆ ಕೊಡು. ಆಯ್ತು ಗೈಸ್, ನಮ್ಮ ಮಾವರು ಈ ಚಾಲೆಂಜ್ ಗೆದ್ದಿದ್ದಾರೆ. ನೀವೆಲ್ಲ ಸೋಲ್ ಒಪ್ಕೊಂಡಿದ್ದೀರಣ್ಣ? ಆಯ್ತಲ್ಲ. ಆಗಲ್ಲ. ಐಸ್ ಕ್ರೀಮ್ ತಿಂತಾವ್ರೆ ಇವರು, ಜ್ಯೂಸ್ ಕುಡಿತಾವ್ರೆ, ಒಬ್ರು ನೀರ್ ಕುಡಿತಾವ್ರೆ. ಆಯ್ತಲ್ಲ? ಇದೇ ಖುಷಿ. ಪಾರ್ಟಿ ಏನಿಲ್ಲ ಬ್ರದರ್. 5,000 ಪಾರ್ಟಿ. 5,000 ಪಾರ್ಟಿ ಮಾಡೋಣ. ತಗೊಳ್ಳಿ.
1 2 3 4 5 6 7 8 9 ನನ್ನ ದುಡ್ಡೆಲ್ಲ ಹೋಯ್ತು ಗೈಸ್. 9 4 ಹೊಸವನಾಯ್ತು. 4,500 ರೂಪಾಯಿ ಫೋನ್ ಪೇ ಮಾಡ್ತೀವಿ, ನಡೆಯುತ್ತಾ? ಮಾಡುತ್ತೆ ಮೇಡಮ್. 500 ಟಿಪ್ಸ್ ಗೈಸ್ ನಮ್ಮ ಮಾವರ್ ಗೆದ್ದಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. ಏನಂದ್ರು ನಿನ್ ಮಗಳು ಖುಷಿ. ಆಗಪ್ಪ ಸ್ವೀಟ್. ಏನನ್ಸ್ತು ನಿಮ್ಮ ಅಭಿಪ್ರಾಯಗಳು ಹೇಳ್ಬಿಡಿ. ಏನನ್ಸ್ತು? ಜೋಲ ಚಿಪ್ಸ್ ಹೆವಿ ಖಾರ. ಜೋಲ ಚಿಪ್ಸ್ ಅಂತ ಹೆವಿ ಖಾರ ಖಾರ. ನರ್ಕಕ್ಕೆ ಹೋಗಿ ಬಂದಾಗ ಆಗುತ್ತೆ. ಡೌ ಮಾಡಿದ್ರೆ ಇಷ್ಟೆಲ್ಲ ನಾಟಕ ಮಾಡ್ಬೇಡ, ಕರೆಕ್ಟ್ ಆಗಿ ಮಾಡು. ನಿಜವಾಗ್ಲೂ ತಲೆ ಕಿತ್ಕೊಂಡ್ಬಿಡಿ. ಹೊಸ ಎಕ್ಸ್ಪೀರಿಯನ್ಸ್, ಒಳ್ಳೆ ಅನುಭವ. ಅದ್ರಲ್ಲೂ ನಾವು ಖಾರ ಜಾಸ್ತಿ ತಿನ್ನುವ, ಹಂಗೂ ಸ್ವಲ್ಪ ಖಾರ ಆಯ್ತು. ಖಾರ ಆಯ್ತು, ಚೆನ್ನಾಗಿತ್ತು. ಹಂಗಾಗಿ ಖಾರ ತಿನ್ನೋದ್ರಿಂದ ತಡ್ಕೊಂಡು ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಮಗಳೇ ನಿನ್ಗೆ ಸ್ವಲ್ಪ ನೀನೇ ತಿಂತೀಯಾ? ನಾನು ಕಳ್ಸು ಅಷ್ಟೇ ಗೈಸ್. ಇದನ್ನ ಈಗ ಒಂದ್ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಜೋಲೋ ಚಿಪ್ಸ್ನ. ಅದನ್ನ ನಿತಿ ಅವ್ರ ಅಮ್ಮನ ಮೇಲೆ ಪ್ರಯೋಗ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅಕ್ಕ ನೀನೇನ ತಿಂತೀಯಾ? ಬೇಡಪ್ಪ ನನ್ಗೆ. ಬೇಡವಾ? ನಿನ್ ಗಂಡ ಗೆದ್ದಿರೋದಕ್ಕೆ ಏನ್ ಅನ್ಸ್ತೈತೆ? ಖುಷಿನಾ? ದುಡ್ಡು ಬಂತಲ್ಲ ಖುಷಿ ಅಂತೆ. ಮಜಾ ಬಂದಿದೆ. ಬಾಯಲ್ಲಿ ತಾನೇ ತಿಂದದ್ದು. ಕಿವಿ ಕೊಟ್ಟೆ ಇದು ಖಾರ ಎಲ್ಲ. ಹಾ, ವಾಪಸ್ ತಗೊಂಡ್ಬಿಡ. ಏನಾಯ್ತಣ್ಣ? ಕಿವಿ ಚುರುಗಟ್ಟಾಕಣವು, ಕಿವಿ ಚೊರಗಟ್ಟಾವೆ. ಆಯ್ತಲ್ವಾ? ಇನ್ನೊಂದು ವಾರದಲ್ಲಿ ಆಸ್ಪತ್ರೆಗೆ ನಾನು ಅಡ್ಮಿಟ್ ಆಗಬೇಕು. ಇಲ್ಲ, ನನ್ ಕೈಲಿ ಆಯ್ತಾ ಇಲ್ಲ. ಕಕ್ತಾವ ನಾವೇನು ಕಕ್ಬಿಡಕಣ ಅಣ್ಣ, ನನ್ ಕೈಯಲ್ಲಿ ಆಯ್ತಾ? ಈಗ ನಿತೀಶ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ನಿತೀಶ್ ಅವ್ರ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡು ಇದು ಆಯುರ್ವೇದಿಕ್ ಚಿಪ್ಸ್ ಅಂತ ಹೇಳಿದ್ದೀವಿ. ನೀವು ಹಂಗೆ ಮೇಂಟೈನ್ ಮಾಡ್ರಪ್ಪ ಎಲ್ಲರೂ. ಆಯ್ತಾ? ಬಿಂಗ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಎಲ್ಲರಿಗೂ ಒಂದು ಸ್ವಲ್ಪ ಕುಟ್ಕೊಂಡು ಬರ್ತೀನಿ. ಅವರು ಮಾತ್ರ ಕೆಳಗಡೆ ಎತ್ತಿ ಇದನ್ನು ಕೊಡ್ತೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಇಷ್ಟಿದೆ, ಇದನ್ನು ಹಿಂಗೆ ನೋಡಿ, ಇದರಲ್ಲಿ ಇಷ್ಟಿದೆ. ಘಾಟು 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 ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಮಧ್ಯಾಹ್ನ ಸೂಪರ್ ಆಗಿತ್ತು. ತಲೆ ದಿಮ್ಮಿಡಿಬಿಡ ಅಂತ ಗೈಸ್. ಇಲ್ಲಿ ಮೂಲೆಯಲ್ಲಿ ಹಾಕೊಂಡಿರ್ತೀನಿ, ಅಲ್ಲಿ ಆ ಕಡೆ ಸೈಡಲ್ಲಿ ಹಾಕೊಂಡಿರ್ತೀನಿ. ಸ್ವಲ್ಪನೇ ಏನಾದ್ರು ಚಿಪ್ಸು. ಮೂರು ಚೆನ್ನಾಗಿ ತಿನ್ನಪ್ಪ. ಅಳ್ಸೋದು ಚೆನ್ನಾಗಿರೋದು. ಬರ ಇಲ್ಲ ಚೆನ್ನಾಯ್ತಾ? ಮಧ್ಯಾಹ್ನ ತಿಂದಿದ್ದೀರಪ್ಪ ನೀವೆಲ್ಲ. ಗೈಸ್, ನಮ್ಮ ಆಂಟಿ ನಮ್ಮ ಹತ್ರ ಮುನ್ಸ್ಕೊಂಡವ್ರೆ. ಒಂದು ತಿಂಗಳಿಂದ ಮಾತಾಡ್ತಾ ಇಲ್ಲ ಅವರು. ಏನಂತ ಮಾತಾಡ್ತಾ ಇಲ್ಲ ಅಂತಂದ್ರೆ, ಸುಮ್ಮನೆ ಹಂಗೆ ಕೋಳಿ ಜಗಳ ಮಾಡ್ಕೊಂಡಿದ್ದು. ಅವ್ರ ಮೇಲೆ ಕೋಳಿ ಸಾಕ್ತಾರಲ್ಲ, ಹಂಗೆ ಕೋಳಿ ಜಗಳ ಮಾಡ್ಕೊಂಡಿದ್ದು. ಅವ್ರಿಗೋಸ್ಕರ ನಾವು ಪ್ರೀತಿಯಿಂದ ಆಯುರ್ವೇದಿಕ್ ಚಿಪ್ಸ್ ತಗೊಬಂದಿದ್ದೀನಿ, ತಿನ್ಲಿ ಅಂತ. ಸೊ ಕೊಡ್ಲೇನಪ್ಪ? ಹಂಗೆ ಕೋಳಿ ಹೆಂಗೆ ಇರ್ತಾನೆ, ಬಾರ ಕೋಳಿ ಹೆಂಗೆ ನೋಡಿ. ಅಂದ್ರೆ ಇನ್ಮೇಲೆ ಹಂಗೆಲ್ಲ ಆಡೋದಿಲ್ಲ ಅನ್ನೋದಾದ್ರೆ ಮಾತ್ರ, ಇಲ್ಲ ಅಂದ್ರೆ ನೀನು ಹೆಂಗಿದ್ದೆ ಹಂಗಿರು ಅಂತ ಹೇಳು. ನೀನೇ ಹೇಳ್ಬೇಕು. ನಾನು ಅವಾಗ್ಲೇ ಹೇಳ್ದೆ ಆ ಮಾತ. ಅಡ್ಡಿ ಹೇಳ್ತಿದ್ದೀನಲ್ಲ ನಾನುವೇ. ನಾನು ಅವಾಗ್ಲೇ ಹೇಳ್ದೆ, ಸಂಜೆ ಹೇಳಿದ್ದೀನಿ ಆ ಮಾತ. ಅದ್ರ ಜೊತೆ ತಿನ್ನಿ ಆಯುರ್ವೇದಿಕ್. ಅದು ಇನ್ನ ಒಂದ್ಸರಿ ಹೇಳ್ಬೇಕು. ಇನ್ನೊಂದ್ ಸ್ವಲ್ಪ ಕೊಡಲ್ಲ. ಅದು ಫಸ್ಟ್ ಅವೆರಡು ತಿನ್ಕೊಬಿಡಿ ಹಿಂಗೆ. ಅಂಡೆ ಎಲ್ಲ ಜೊತೆಲ್ಲ ತಿಂದು ಬಿಡು. ಅವೆರಡು ತಿನ್ಕೊಂಡು ಆಮೇಲೆ ಹಾಕ್ತೀನಿ ಸಪ್ರೇಟ್. ನಿಮ್ಗೆ ಗುರು ಏನಿಲ್ಲ ನಾನು ತಿನ್ನಾಗಿ ಮುಕ್ತಾಗಿ ಒಂದೇ ಸರಿಗೆ ಚೆನ್ನಾಗಿದೆ. ಬೋರ್ ಮಾತಾಡ್ತಿದ್ರಲ್ವಲ್ಲ ಇನ್ನು. ಆಯ್ತು ಬಿಡಿ, ಮಾತಾಡ್ಸ್ಬಿಡಿ. ಮಗನಂಗೆ ಅಮ್ಮ ಮಗ ಜಗಳ ಆಡೋದಿಲ್ಲ, ಕಾಮನ್ ಅಲ್ವಾ ಗೈಸ್? ಹಂಗೆ ಸುಳಿ ಮಾಡೋಣ, ಸುಳಿ. ಸರ್ ಯಾವುದು ಏನ್ ಸರ್? ಆಯುರ್ವೇದಿಕ್ ಅದು ಏನು ಮಾಡ್ಬೇಡ, ಹೊಡಿತೀನಿ ನಿಂಗೆ. ಹಾಕೊಂಡು ತಿನ್ನಂಟಿ. ನಾನು ರಗ್ಗೊತ್ಕೊಂಡು ಹಿಂಗೆಲ್ಲ ಹಾಕೋ ಕೂತೀನಿ.
ನೈಸ್, ಚೆನ್ನಾಯ್ತಾ? ಆಯುರ್ವೇದಿಕ್ ತರ ಒಂದ್ ಸ್ವಲ್ಪ ಖಾರ ತಾನೆ, ಒಂಚೂರು ಅಯ್ಯಿರಿ. ಏನೋ ಹಾಕೊಟ್ಬಿಡ್ತಾರೆ, ಏನೋ ಹಾಕೊಟ್ಟಿಲ್ಲ. ಈ ಬೀನ್ ಬ್ಯಾಗ್ ಅಂದ್ರೆ ಭಾರಿ ಇಷ್ಟ ನನಗೆ, ಅದಕ್ಕೆ ನಾನು ಬಂದಾಗ ಎತ್ತಿ ಎಸ್ಬಿಟ್ಟಿರ್ತಾರೆ, ನಾನು ಬಂದು ಹಾಳು ಮಾಡ್ತೀನಿ ಅಂತ. ತಿರ್ಗಾ ಅದನ್ನೇ ಕೊಡ್ತಾವನೆ. ತಿನ್ನಮ್ಮ ಏನಿಲ್ಲ ಕಣ ಅದು. ಓ ಏನಾಗಲ್ಲ ಚೆನ್ನಾಗಿ ಕೊಡ್ತೀನಿ. ಖಾರ ನಾನು ಮೊದಲೇ ಖಾರ ತಿನ್ನಲ್ಲ, ನೀರು ಕೊಡ್ಬಿಡ. ಒಂದ್ ಸ್ವಲ್ಪ ತಿನ್ನಮ್ಮ, ಇಷ್ಟೊಂದು ಏನಾಗೋದಿಲ್ಲ ಕಣ. ನಿಜ ಖಾರನೇ? ಖಾರನ ಆಂಟಿ? ಯಾಕಂಟಿ ಏನ? ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಸ್ವಲ್ಪ ತಿನ್ನಂಟಿ, ಚೆನ್ನಾಗೈತೆ. ಏನಾಯ್ತಾ ಇದಂಟಿ? ಏನಾಯ್ತಂಟಿ? ಖಾರ ಹೊಡಿತೈತಾ? ಆಯುರ್ವೇದಿಕ್ ತಿನ್ನಿ, ಚೆನ್ನಾಗಿರುತ್ತೆ. ಇದು ಪ್ರ್ಯಾಂಕ್ ಮಾಡಿದ್ದು, ಖಾರ ಚಿಪ್ಸ್ ಅದು. ಪ್ರ್ಯಾಂಕ್ ಆಗಿದ್ದಾರೆ ನಮ್ಮ ಆಂಟಿ ಅವರು ಗೈಸ್. ಹೆಂಗೈತೆ? ಸಖತ್ತಾಗಿತ್ತಾ ಗೈಸ್? ಈಗ ನಾವು 5 ಜನ ಪಂಚ ಪಾಂಡವರಂಗೆ ಇವನ್ ಬರ್ತಾರೆ, ಅವ್ನ ಕೆಲ್ಸಕ್ಕೆ ಹೋಯ್ತವನೀಗ. ಬತ್ತೀನಾ? ಬರಲ್ವಾ? 2 ನೀವು ಒಂದೇ ತಾನೆ? 2 ಒಂದ ನೀನು? ಮತ್ತೆ ಒಂದೇ ಹೇಳು, ಹಿಂಗನ್ನು ಇಲ್ಲ ಹಿಂಗನ್ನು. ಅದ್ ನೋಡಿದ್ಮೇಲೆ ತಿಂದ್ರಲ್ಲ ಹೇಳಿ ನೀವು. ಗೈಸ್ ಬಾಯ್ಸ್ ಎಲ್ಲ ಊಟಕ್ಕೆ ಬಂದಿದ್ದೀವಿ. ನಾವೆಲ್ಲ ಬಿರಿಯಾನಿ ಆರ್ಡರ್ ಮಾಡಿದ್ದು. ಬಿರಿಯಾನಿ ಬರೋದು ಲೇಟ್ ಆಯ್ತು ಅಂತ ನಮ್ಮ ಮಾವ ಅದಕ್ಕಿಂತ ಮುಂಚೆ 2 ಮುದ್ದೆ ತಿನ್ಕೊಂಡ್ರು. 2 ಮುದ್ದೆ ನಾನು ನೋಡ್ದಂಗೆ. ಎಲ್ಲ ಊಟ ಮಾಡಿ ಈಗ ಹೊರಡ್ತೀವಿ ಊರಿಗೆ. ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಖಾರ ತಿನ್ಸ್ಬಿಟ್ಟಿದ್ನಲ್ಲ, ಅದಕ್ಕೆ ಒಂದು ಸ್ಮಾಲ್ ಪಾರ್ಟಿ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡದ ಎಲ್ಲ ಮೇರು ನಟರು ಇಲ್ಲಿದ್ದಾರೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.